ಅಂದ್ರೆ ಆ ಕಂಪನಿಗಳು ದಡ್ರ ನಮ್ಮವ್ರನ್ನ ರಿಕ್ರೂಟ್ ಮಾಡ್ಕೊಳಕ್ ಹೈರ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಶುರುವಾಗಿರುವಂತ ಒಂದು ಹಿಂದಿ ಕಮ್ಯುನಿಟಿ, ಹಿಂದಿ ಹೇರಿಕೆಯ ಒಂದು ಸಮುದಾಯ ಎಲ್ಲೇನು ಇಡೀ ಐ ನಲ್ಲಿ, ಕರ್ನಾಟಕದ ಐಟಿನಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಅವರ ಕಾರಣದಿಂದಾಗಿ ನಮ್ಮ ಹುಡುಗರು ಹುಡುಗಿಯರು ವಿದೇಶವನ್ನ ಅರಸಿ ಹೋಗ್ತಾ ಇರೋದು. ಇಲ್ಲಿ ಪೇರೆಂಟ್ಸ್ಗಳನ್ನ ಇಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ಎಂಥ ಮನುಷ್ಯನಿಗೂ ಕೂಡ ಒಂದು ಸಂಕಟ, ಒಂದು ತೊಳಲಾಟ ಎಲ್ಲವೂ ಆಗ್ತಿರುತ್ತೆ. ತಿನ್ಬಿಟ್ಟು ಯಾಕೆ ಹೋಗ್ತಿದ್ದಾರೆ ಅಂತ ಅಂದ್ರೆ, ನೀವು ನಾರ್ತಿಗಳನ್ನ ಹಿಂದಿಗಳನ್ನ ಕರ್ಕೊಂಡ್ ಬಂದು ಇಲ್ಲಿ ಮೇನ್ ಪೋಸ್ಟ್ಗಳನ್ನೆಲ್ಲ ಅವರು ಕೊಟ್ಟು ಕೂರಿಸ್ತಾ ಇದ್ದೀರಾ. ದಿಸ್ ಇಸ್ ದ ಸಿನಾರಿಯೋ. ಇದನ್ನ ಬ್ರೇಕ್ ಮಾಡ್ಬೇಕು. ನನ್ನ ಹಕ್ಕು ಅದು, ನನ್ನ ಜನರ ಹಕ್ಕು. ನೋಡಿ, ನನ್ನ ಕನ್ನಡಿಗರಿಗೆ ಅನ್ನ ಇಲ್ಲ, ಬಟ್ಟೆ ಇಲ್ಲ, ಇಂಜಿನಿಯರಿಂಗ್ ಮಾಡಿ ಮನೇಲಿ ಕೂತಿದ್ದಾರೆ, ಬಿಟೆಕ್ ಮಾಡಿ ಮನೇಲಿ ಕೂತಿದ್ದಾರೆ, MBA ಮಾಡ್ಕೊಂಡು ಮನೇಲಿ ಕೂತಿದ್ದಾರೆ, ಮಾಸ್ಟರ್ಸು, ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾಸು ಮಾಡ್ಕೊಂಡಿರ್ತಾರೆ. ಅಂಥವರೆಲ್ಲ ಮನೇಲಿ ಕೂತಿದ್ದಾರೆ ಅಂತಂದಾಗ ಅಫ್ಕೋರ್ಸ್ ಬೇಜಾರಾಗುತ್ತೆ. ಗೌರ್ಮೆಂಟ್ ಅಲ್ಲ ಆಯ್ತು, ಗೌರ್ಮೆಂಟ್ ಅಲ್ಲಿ ತುಂಬಾ ಎಕ್ಸಾಮ್ಸ್ಗಳು ಕ್ರ್ಯಾಕ್ ಮಾಡಬೇಕು, ಕ್ವಾಲಿಫರ್ ಆಗಬೇಕು, ಇದೆಲ್ಲ ಇರುತ್ತೆ. ಆದ್ರೆ ಪ್ರತಿ ವರ್ಷ 2-2.5 ಲಕ್ಷ ಮಕ್ಕಳು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಅದೇ ಲೆವೆಲ್ ಅಲ್ಲಿ ನಮ್ಮಲ್ಲಿನ IT ಕೂಡ ಬೆಳೀತಾ ಇದೆ, IT ಹಬ್ ಬೆಳೀತಾ ಇದೆ. IT ಗೋಸ್ಕರನೇ ಹೊಸ ವಿಲೇಜಸ್, ಹೊಸ ಒಂದು ನಗರನೇ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ಎಲ್ರಿಗೂ ಅವಕಾಶ ಕೊಡ್ತಾ ಇರುವಂತಹ ಬೆಂಗಳೂರು ನಗರದಲ್ಲಿ ಇಲ್ಲಿನ ಮೂಲ ನಿವಾಸಿಗಳಾದ ಕನ್ನಡಿಗರಿಗೆ ಅವಕಾಶ ಇಲ್ಲ ಅಂತ ಅಂದಾಗ, ನನ್ನ ಧ್ವನಿ ಮೊದಲು ಕನ್ನಡಿಗರಿಗಾಗಿಯೇ ಹೇಳೋದು.